ಮಾರ್ಕೆಟ್ ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ ರಿಟೇಲ್ ಇನ್ವೆಸ್ಟರ್ಸು ಪ್ಯಾನಿಕ್ ಆಗ್ತಾರೆ. ಆದರೆ ಸ್ಮಾರ್ಟ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮಾರ್ಕೆಟ್ ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ ರಿಟೇಲ್ ಇನ್ವೆಸ್ಟರ್ಸು ಆ ವಾಲಟಿಲಿಟಿಯನ್ನು ತಡ್ಕೊಳಕ್ಕಾಗದೆ ತಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಸ್ಟಾಪ್ ಮಾಡ್ತಾರೆ, ವಿಡ್ರಾಲ್ ಮಾಡ್ತಾರೆ, ಮಾರ್ಕೆಟಿಂದನೇ ಎಕ್ಸಿಟ್ ಆಗಿಬಿಡ್ತಾರೆ. ಕೊನೆಗೆ ಲಾಂಗ್ ಟರ್ಮಲ್ಲಿ ಬಿಗರ್ ಪಿಕ್ಚರ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಸ್ಮಾರ್ಟ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಕರೆಕ್ಷನ್ಸ್ಗಳನ್ನು, ಈ ವಾಲಟಿಲಿಟಿಯನ್ನೇ ಒಂಥರ ಅವಕಾಶವಾಗಿ ಯುಟಿಲೈಸ್ ಮಾಡ್ಕೋತಾರೆ. ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಕಂಟಿನ್ಯೂ ಮಾಡ್ತಾರೆ, ಟಾಪ್ ಅಪ್ ಮಾಡ್ತಾರೆ, ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಮಾರ್ಕೆಟ್ ಮೇಲೆ ಹೋದಾಗ ಅವರು ಒಂದು ಒಳ್ಳೆ ಲಾಭವನ್ನು ಮಾಡಿ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ವೆಲ್ತ್ ಕ್ರಿಯೇಷನ್ ಮಾಡ್ತಾರೆ. ಅದಕ್ಕೋಸ್ಕರ ವಾರೆನ್ ಬಫೆಟ್ ಯಾವಾಗಿದ್ರೂ ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಈಸ್ ವೆರಿ ಸಿಂಪಲ್ ಬಟ್ ಇಟ್ ಈಸ್ ನಾಟ್ ಈಸಿ ಆಸ್ ವಿ ಥಿಂಕ್. ಯಾಕೆ ಅಂತಂದರೆ ಈ ವಾಲಟಿಲಿಟಿಯನ್ನು ಹ್ಯಾಂಡಲ್ ಮಾಡೋದು ಎಲ್ಲರಿಗೂ ಆಗೋದಿಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.